ದೇವ್ ದೇವ್ ಬಾ ಬಮ್ಮ. Good morning, dear. -1 I think. मतलब रिवर्स में जा रहे थे. Now it looks like there is a के पास लोग move on. Now I know it very well. It's like HD TV पे देख रहा हूँ यार. The road is. Good morning. Good morning. 3 Radio 1, curated by the best stars in the world. Paper तुम get the paper. Get the paper. Go. Paper तुम go. सोच रहे हैं ना ऐसा कौन हमसे कृष्णा मूर्ति पंढरपुर महाराष्ट्र सोच रहे हैं ना ऐसा कौन हमसे सोच रहे हैं ना ऐसा कौन हमसे कृष्णा मूर्ति पंढरपुर महाराष्ट्र ಅಣ್ಣ ಆಯ್ತಾ? ದೇವ್ ಅಣ್ಣ ಆಯ್ತಾ? ಅಣ್ಣ ನೆಪ್ಸು ಅಣ್ಣ ನೆಪ್ಸು. ತಿಂಡಿ ರೆಡಿ ಇದೆ, ಬೇಗ ಬನ್ನಿ. ಬಂದ್ರೆ ಬೇಗ ಬಂದ್ರೆ ಹಾಕ್ತೀನಿ ನಾನು. ಇಲ್ಲಾಂದ್ರೆ ನೀಟಾಗಿ ಬರ್ಕೊಂಡು ತಿನ್ಬೇಕು. ರಕ್ಷಿತ್ ಅಮ್ಮ ತಿಂಡಿ ಕರೀತಾ ಇದ್ದಾರೆ. ಹೋಗಿಲ್ಲ ಅಂದ್ರೆ ರಾಮಾಯಣ ಭಾರತ 2 ಶುರುವಾಗುತ್ತೆ. ಬೇಗ ಬಾ. ಆಮೇಲೆ ಗೀಜರ್ ಬಿಸಿ ಬರ್ತಾ ಇದೆ, ಗೀಜರ್ ಆನ್ ಮಾಡೋಕೆ ಹೋಗ್ಬೇಡ. ಸ್ನಾನ ಮಾಡ್ಬಿಟ್ಟು ಬೇಗ ಬಾ. ಅಣ್ಣ ಕರ್ಕೊಂಡು ಹೋಗ್ತಾನೆ. ರಕ್ಷಿತ್ ತಿಂಡಿ ಆಯ್ತಲ್ಲಮ್ಮ, ದೇವ್ರನ್ನ ವಾಕಿಂಗ್ ಕರ್ಕೊಂಡು ಹೋಗು ಅಣ್ಣ. ರಕ್ಷಿತ್ ದೇವ್ರನ್ನ ವಾಕಿಂಗ್ ಕರ್ಕೊಂಡು ಹೋಗಮ್ಮ. ರಕ್ಷಿತ್ ಇಯರ್ಫೋನ್ ತೆಗಿತೀಯ ಇಲ್ವಾ? ಅವ್ನು ಫಸ್ಟ್ ಕರ್ಕೊಂಡು ಹೋಗು. ಏನ್ಮಾ ವಾಕಿಂಗ್? ನಾನು ಗೇಮ್ ಅಲ್ಲಿ ಇದ್ದೀನಿ, ಇವಾಗ ಆಗಲ್ಲ. ದೀಪಾ, ಅವ್ನು ಏನೋ ಗೇಮಲ್ಲಿ ಇದ್ದಾನಂತೆ, ನೀನು ಕರ್ಕೊಂಡು ಹೋಗು. ನೀನು ಸಣ್ಣ ಆಗಬೇಕು, ವಾಕ್ ಮಾಡಬೇಕು ಅಂತೀಯಲ್ಲ. ಆಗಲ್ಲ ರೀ, ನೀವು ಕರ್ಕೊಂಡು ಹೋಗಿ. ನನಗೆ ಸಿಕ್ಕಾಪಟ್ಟೆ ಕೆಲಸ ಇದೆ. 24 ಗಂಟೆ ಮೊಬೈಲಲ್ಲಿ ಇರ್ತೀರಲ್ಲ, ನೀವು ಕರ್ಕೊಂಡು ಹೋಗಿ. ಹಲೋ, ನಾನೇ ಚಾಟ್ ಮಾಡ್ಕೊಂಡು ಕೂತಿಲ್ಲಮ್ಮ. ಮೇಲ್ ಕೆಲಸ ಎಲ್ಲ ಅರ್ಧ ಆಗೋದು ಇದರಲ್ಲೇ. ಮೇಲ್ ಕಳ್ಸೋದು, ಮೇಲ್ ರಿಸೀವ್ ಮಾಡೋದೆಲ್ಲ ಇದರಲ್ಲೇ. ನಾವೇನು ಚಾಟ್ ಮಾಡ್ಕೊಂಡು ಕೂತಿಲ್ಲ. ಅರ್ಧ ಆಫೀಸ್ ಕೆಲಸ ಇದರಲ್ಲೇ ಆಗೋದು. ಹಲೋ ಸರ್, ಕಳಿಸ್ತೀನಿ ಸರ್.
ಓಕೆ ಸರ್ ಓಕೆ. ಅರ್ಧ ಆಫೀಸ್ ಕೆಲಸ ಇದರಲ್ಲೇ ಆಗುತ್ತೆ. ನನಗೆ ಬುಕ್ ಓದ್ಕೊಂಡು ಆ ಹಿಮಾಲಯ ನಾಗಸ್ ಎಲ್ಲ ಓದ್ತೀಯಲ್ಲ, ನೀನ್ ಕರ್ಕೊಂಡು ಹೋಗು. ನಾವ್ ಎಷ್ಟ್ ದಿನ ಆಯ್ತು ಹೊರಗಡೆ ಹೋಗಿ ಗೊತ್ತಾ? ಆಯ್ತಾಯ್ತು, ಯಾವುದಕ್ಕೆ ಏನೇನೋ ಹೇಳ್ಬೇಡ. ನಾನು ರಕ್ಷಿತೆಗೆ ಹೇಳ್ತೀನಿ ಬಿಡು. ರಕ್ಷಿತ್ 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 ನೀವು ಇಯರ್ಫೋನ್ ಹಾಕೊಂಡ್ಬಿಟ್ರೆ ಕೇಳೋದಿಲ್ಲ ಇಂಥದ್ದಿಲ್ಲ. ರಕ್ಷಿತ್ ರಕ್ಷಿತ್ ದೀಪ ಅವನಿಗೆ ಏನಕ್ಕೆ ಇಯರ್ಫೋನ್ ಹಾಕಂತಾನ? ರಕ್ಷಿತ್ ರಕ್ಷಿತ್ ಏನ್ ಪಾಪ? ಫಸ್ಟ್ ಆ ಇಯರ್ಫೋನ್ ತೆಗಿ. ಹಾಂ, ಡೇವ್ನಂತ ವಾಕಿಂಗ್ ಕರ್ಕೊಂಡು ಹೋಗು. ಪಾಪ ಇವಾಗ ಗೇಮ್ ಅಲ್ಲಿ ಇದ್ದೀನಿ, ಇವಾಗ ಆಗಲ್ಲ ಪಾಪ. ಅಲ್ಲಮ್ಮ, 24 ಗಂಟೆ ಬರೀ ಗೇಮ್ ಆಡ್ಕೊಂಡು ಕೂತ್ಕೊಂಡ್ರೆ ಹೆಂಗಮ್ಮ? ಪಾಪ ಇದು ಆನ್ಲೈನ್ ಗೇಮ್, ಪಾಸ್ ಮಾಡಕ್ಕಾಗಲ್ಲ ಪಾಪ. ದೇವ್, ಇವಾಗ ನಾನು ಬಿಸಿ ಇದ್ದೀನಿ, ಇವಾಗ ವಾಕಿಂಗ್ ಆಗಲ್ಲ ನನಗೆ. ಅಮ್ಮನಿಗೆ ಹೇಳು ಕರ್ಕೊಂಡು ಹೋಗಿ. ನನ್ಗಾಗಲ್ಲ ರೀ, ಹೋಗ ಅಣ್ಣಾಗ ಹೇಳು. ಡೇ, ನಂಗಾಗಲ್ಲಮ್ಮ, ನಾನು ಬ್ಯುಸಿ ಇದ್ದೀನಮ್ಮ. ಹೋಗಿ ಅಣ್ಣಗೆ ಹೇಳು, ಅಣ್ಣ ಕರ್ಕೊಂಡು ಹೋಗ್ತಾನೆ, ಹೋಗು ವಾಕಿಂಗ್. ಈಗಾಗಲ್ಲ ನನಗೆ ಬಿಸಿ. ಹಲೋ, ಅಮ್ಮ, ಇಲ್ಲಿ ನನ್ನ ಸಿಡಿ ಇಟ್ಟಿದ್ದ ನೋಡಿದ್ರ? ನನ್ನ ಗೇಮ್ ಸಿಡೀಸ್ ಇಟ್ಟಿದ್ದ ಇಲ್ಲಿ. ನನ್ ಬುಕ್ ಇಲ್ಲೋ? ಅಲ್ಲೇ ಇದೆಯಲ್ಲಮ್ಮ. ಇದಲ್ಲಮ್ಮ, ಇನ್ನೊಂದು. ರಕ್ಷಿತ್, ಫೋನ್ ಇಟ್ಟಿದ್ನಲ್ಲ. ರಕ್ಷಿತ್, ಒಂದು ಮಿಸ್ ಕಾಲ್ ಕೊಡು. ಕೆಳಗಡೆ ವಾಕಿಂಗ್ ಹೊರಟಿವಿ ಈಗ. ಹೌದು, ಇದು ಎಷ್ಟು ನಿಜ ಅಲ್ವಾ? ನಮ್ಮ ದಿನನಿತ್ಯದ ಬ್ಯುಸಿ ಲೈಫಲ್ಲಿ ನಮ್ಮನ್ನು ನಾವು ಮರಿತಾ ಇದ್ದೀವ? ಇಲ್ಲ, ಪ್ರತಿದಿನ ಬದಲಾಗೋ ಈ ಹೊಸ ಹೊಸ ತಂತ್ರಜ್ಞಾನಕ್ಕೆ ನಾವು ಮಾರು ಹೋಗಿ ಸಂಬಂಧಗಳನ್ನ ಕಳ್ಕೊತಾ ಇದ್ದೀವ? ಗೊತ್ತಿಲ್ಲ. ಇದೆಲ್ಲ ಇಲ್ಲದೇನೂ ನಾವು ಬದುಕಿದ್ದೀವಿ ಅಲ್ವಾ? ಅವಶ್ಯಕತೆಗೆ ತಕ್ಕಷ್ಟು ತಂತ್ರಜ್ಞಾನಗಳನ್ನು ಉಳಿಸಿಕೊಂಡು ಸಂಬಂಧಗಳನ್ನು ಕಟ್ಟಿಕೊಳ್ಳುತ್ತಾ ಸುಂದರ ಜೀವನ ನಡೆಸಬಹುದಲ್ವಾ? ಇದೇ ನಾವು ನಮ್ಮ ಮುದ್ದು ನಾಯಿ ಡೇವ್ನಿಂದ ಕಲಿತ ಪಾಠ, ಎ ಲೆಸನ್.